ಹಾಯ್ ಬ್ರೋ. ಹಾಯ್ ಬ್ರೋ. ಪ್ರೈಸ್ ಫ್ಯಾಕ್ಟ್ರಿ ಇದನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಇದು ಸ್ಟಾರ್ಟ್ ಮಾಡಿದ್ದು ಜೂನ್ 2022 ಅಲ್ಲಿ, ಆಲ್ಮೋಸ್ಟ್ 2 ವರ್ಷ 8 ತಿಂಗಳಾಗಿದೆ. ನಾನು ನಮ್ಮ ಬ್ರದರ್ ರಾಹುಲ್ ಅಂತ, ಸೊ ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡಿ. ಇನಿಷಿಯಲ್ ಡೇಸ್ ಅಲ್ಲಿ ನಾವು ಯಾವಾಗಲೂ ಯಾವುದೇ ಕೆಫೆಗೆ ಹೋದ್ರು, ಯಾವುದೇ ಪಬ್ಗೆ ಹೋದ್ರು ನಾವು ನೋಡ್ತೀವಿ ಒಂದೇ ಸಿಮಿಲರ್ ಪ್ರಾಡಕ್ಟ್, ಅದೇನೇ ಫ್ರೆಂಚ್ ಫ್ರೈಸ್. ಯಾವುದೇ ಬಿಲ್ಲಲ್ಲಿ ಹೋದ್ರೂ ಒಂದು ಫ್ರೆಂಚ್ ಫ್ರೈಸ್ ಅಂತೂ ಇದ್ದೇ ಇರ್ತಿತ್ತು. ನಾವು ಯಾಕೆ ಅದನ್ನೇ ಒಂದು ಮೇನ್ ಕೋರ್ಸ್ ಆಗಿ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರೈಸ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ರು. ನಾವು ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು 2 ಇಂದ 3 lakhs ವರೆಗೂ ಇನ್ವೆಸ್ಟ್ ಮಾಡಿದ್ವಿ. ಸೊ ಇವಾಗ ನಮ್ದು ಬೆಂಗಳೂರಲ್ಲಿ ಒಂದು 11 ಔಟ್ಲೆಟ್ಸ್ ಇದೆ. ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ 60 square feet ಔಟ್ಲೆಟ್, ಈ ಚಿಕ್ಕ ಔಟ್ಲೆಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ವಿ. ವೀಕ್ ಡೇಸ್ ಅಲ್ಲಿ ಒಂದು 20 to 25,000 ಆಗುತ್ತೆ, ವೀಕೆಂಡ್ ಅಲ್ಲಿ 30+ ಈಸಿಯಾಗಿ ಆಗುತ್ತೆ. ಪರ್ ಮಂತ್ ಒಂದು 6 to 7 lakhs 8 lakhs ವರೆಗೂ ಮಾಡ್ಬೋದು. ನಾನು ಬೇಸಿಕಲಿ ಬಂದಿರೋ ಒಂದು ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ಸೊ ಈ ಒಂದು ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇಂದ ಆಚೆ ಬರಬೇಕು ಅನ್ನೋ ಒಂದು ತಿಂಗಳಲ್ಲಿ, ಅದೇ ಒಂದು ಆಚೆ ಬರಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ಮಾಡಿದ್ದು. ನೀವು ಒಂದು ದೋಸೆ ಕೊಡ್ತಿದ್ರು ಅದನ್ನ ನೀವು ಯೂನಿಕ್ ಆಗಿ ಯಾವ ಥರ ಕೊಡ್ಬೋದು ಅನ್ನೋದು ತುಂಬ ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ನೀವು ಕೊಡೋ ರೀತಿ ಆಗಿರ್ಬೋದು, ಇಲ್ಲ ನಿಮ್ಮ ಕಾನ್ಸೆಪ್ಟಲ್ಲಿ ಆಗಿರ್ಬೋದು, ಆ ಯೂನಿಕ್ನೆಸ್ ಇರಲೇಬೇಕು. ಎಲ್ಲರೂ ಮಾಡೋದನ್ನು ನಾನು ಮಾಡ್ತೀನಿ ಅಂದರೆ ಜನ ನಿಮ್ಮ ಹತ್ರ ಯಾವತ್ತೂ ಬರೋಕ್ಕೋಗಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.